ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಕೆಂಗೇರಿಯಿಂದ ಈ ಒಂದು ಪಾದಯಾತ್ರೆ ಆರಂಭವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಕೆಂಗೇರಿಯಲ್ಲಿ ನಡೆದಿರುವಂಥ ನಾನೀಗ ಪಾದಯಾತ್ರೆ ಆರಂಭವಾಗುವಂಥ ಸ್ಥಳದಲ್ಲಿ ಇದೀನಿ. ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ದೀವಿ, ಈಗಾಗಲೇ ದೊಡ್ಡ ಮಟ್ಟಿಗೆ ಫ್ಲೆಕ್ಸ್ಗಳು ಕೂಡ ರಾರಾಜಿಸ್ತಾ ಇದ್ದಾವೆ. ಇದೇ ರೀತಿಯಾಗಿ ಬೃಹತ್ ಕಟೌಟ್ಗಳು ಕೂಡ ಈಗಾಗಲೇ ರಾರಾಜಿಸ್ತಿರೋದು. ಯಾಕೆಂದರೆ ಸುಮಾರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ಪಾದಯಾತ್ರೆ ಆರಂಭವಾಗುತ್ತೆ. ಆರಂಭವಾಗುವ ಹಿನ್ನೆಲೆಯಲ್ಲಿ ಈಗಾಗಲೇ ಫ್ಲೆಕ್ಸ್ಗಳು ಕೂಡ ಹಾಕಿ ದೊಡ್ಡ ಮಟ್ಟಿಗೆ ಹಾಕಿರುವಂಥದ್ದು. ಅದ್ರ ಜೊತೆಗೆ ಇನ್ನೇನು ಕುಮಾರಸ್ವಾಮಿ ಆಗ್ಬೋದು, ವಿಜೇಂದ್ರ ಆಗ್ಬೋದು, ಆರೋಷಕ್ ಆಗ್ಬೋದು, ಯಡಿಯೂರಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಕುಮಾರಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಕೊಡ್ತಾರೆ. ಮೂಡ ಹಗರಣದ ವಿರುದ್ಧವಾಗಿ ಈ ಒಂದು ಹೋರಾಟ ಕೂಡ ದೊಡ್ಡ ಮಟ್ಟಿಗೆ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ ಬಿಜೆಪಿ ಜಂಟಿಯಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಮೈಸೂರು ಚಲೋ ಅನ್ನೋ ಹೋರಾಟ ಕೂಡ ಮಾಡ್ತಾ ಇರುವಂಥದ್ದು. ಪಾದಯಾತ್ರೆ ಮೂಲಕ ಈಗಾಗಲೇ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಮೂಡ ಹಗರಣದ ವಿಚಾರವಾಗಿ ದೊಡ್ಡ ಮಟ್ಟಿಗೆ ಹೋರಾಟವನ್ನು ಕೂಡ ಈಗಾಗಲೇ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಮಾಡ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಜೋರಾಗಿದೆ. ಯಾಕೆಂದರೆ ಪ್ರಮುಖವಾಗಿ ಇಲ್ಲಿಂದ ಕೆಂಗೇರಿಯಿಂದ ಬೆಂಗಳೂರಿಗೂ, ಕೆಂಗೇರಿಯಿಂದ ಮೈಸೂರಿಗೂ ನಡೆಯುವವರೆಗೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳು ದೊಡ್ಡ ಮಟ್ಟಿಗೆ ಮಾಡ್ಕೊಂಡಿದ್ದಾರೆ. ಫ್ಲೆಕ್ಸ್ಗಾಗ್ಬೋದು, ಕಟೌಟ್ಗಳು ಕೂಡ ಬೃಹತ್ ಕಟೌಟ್ಗಳು ಕೂಡ ಹಾಕಿರುವಂಥದ್ದು. ನನ್ನ ಹಿಂಭಾಗದಲ್ಲಿ ಸಾಕು ಒಂದು ಕಡೆ ಕಟೌಟ್ ಆಗ್ಬೋದು, ಇನ್ನೊಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿದೆ. ಯಾಕೆಂದರೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮುಖಂಡರು ಸೇರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸ್ಗಳ ನಿಯೋಜನೆ ಕೂಡ ಮಾಡಿರುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಪಾದಯಾತ್ರೆಗೆ ಚಾಲನೆ ಕೂಡ ಸಿಗುತ್ತೆ. ಜಂಟಿಯಾಗಿ ಬಿಜೆಪಿ ಜೆಡಿಎಸ್ ಮಾಡ್ತಾ ಇರುವಂಥ ಈ ಒಂದು ಮೈಸೂರು ಚಲೋ ಪಾದಯಾತ್ರೆಗೆ ಕ್ಷಣಗಣನೆ ಕೂಡ ಆರಂಭವಾಗಿದೆ. ಕುಮಾರಸ್ವಾಮಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಅದಾದ ನಂತರದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಹೆಜ್ಜೆ ಹಾಕುವ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕೆಂಗೇರಿ ಬಳಿ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಪ್ರಮುಖವಾಗಿ ಬೃಹತ್ ಕಟೌಟ್ಗಳು ವಿಜೇಂದ್ರ ಆಗ್ಬೋದು, ಕುಮಾರಸ್ವಾಮಿ ಆಗ್ಬೋದು, ಜೆಡಿಎಸ್ ಬಿಜೆಪಿ ನಾಯಕರ ಪ್ರಮುಖ ನಾಯಕರ ಕಟೌಟ್ ಕೂಡ ದೊಡ್ಡ ಮಟ್ಟಿಗೆ ರಾರಾಜಿಸ್ತಾ ಇರುವಂಥದ್ದು. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.